ಈ ವಿಡಿಯೋದಲ್ಲಿ ನಾವು ಕರೋನಾ ವೈರಸ್ಗೆ ಸಂಬಂಧಪಟ್ಟಂತ ಕೆಲವು ಆಸಕ್ತಿಕರ ವಿಷಯಗಳ ಬಗ್ಗೆ ತಿಳಿದುಕೊಳ್ಳೋಣ. ಅಂದ್ರೆ ಬ್ರಿಟನ್ನಲ್ಲಿ ಬಂದ ಹೊಸ ವೈರಸ್ಗೆ ಕಾರಣ ಏನು ಮತ್ತು ಅದರ ಪೂರ್ತಿ ಮಾಹಿತಿ, ಹಾಗೂ ಆ ಹೊಸ ಕರೋನಾ ವೈರಸ್ಗೆ ಈಗ ಕಂಡುಹಿಡಿದ ವ್ಯಾಕ್ಸಿನ್ ಕೆಲಸ ಮಾಡುತ್ತಾ ಇಲ್ವಾ, ಮೊಟ್ಟಮೊದಲು ಕರೋನಾ ವೈರಸ್ ಕೇಸ್ ಪತ್ತೆಯಾದ ವುಹಾನ್ನಲ್ಲಿ ಈಗ ಪರಿಸ್ಥಿತಿ ಹೇಗಿದೆ, ಪ್ರಪಂಚದ ಒಂದು ದೇಶದಲ್ಲಿ ಈ ಕರೋನಾ ವೈರಸ್ ಕಾರಣದಿಂದ 20 ಲಕ್ಷ ಜನರು ಹೆಚ್ಚಾಗಲಿದ್ದಾರೆ, ಆ ದೇಶ ಯಾವುದು, ಅದಕ್ಕೆ ಕಾರಣ ಏನು, ಈ ರೀತಿ ಕರೋನಾ ವೈರಸ್ಗೆ ಸಂಬಂಧಪಟ್ಟಂತ ಆಸಕ್ತಿಕರ ವಿಷಯಗಳನ್ನ ಈಗ ನಾವು ತಿಳಿದುಕೊಳ್ಳೋಣ. ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ, ಇಷ್ಟ ಆದ್ರೆ ಲೈಕ್ ಮಾಡಿ. ಈ 2020ನೇ ವರ್ಷವನ್ನ ಬ್ಲ್ಯಾಕ್ ಇಯರ್ ಅನ್ನಾಗಿ ಮಾಡಿದ್ದು ಕರೋನಾ ವೈರಸ್. ಇದರ ತೀವ್ರತೆ, ಇದರ ಪ್ರಭಾವ, ಇದರಿಂದ ಆದ ನಷ್ಟ, ಸಾವು ನೋವುಗಳ ಬಗ್ಗೆ ನಮ್ಮೆಲ್ಲರಿಗೂ ಗೊತ್ತೇ ಇದೆ. ಅದನ್ನ ಅನುಭವಿಸಿದ್ದೀವಿ ಕೂಡ. ಈ ರೀತಿ ಎಲ್ಲವನ್ನೂ ಅನುಭವಿಸಿ ಇನ್ನೇನು ಇದಕ್ಕೆ ಲಸಿಕೆ ಬಂತು ಅಂತ ಸಂತೋಷ ಪಡುವ ಸಮಯದಲ್ಲಿ ಆ ಕರೋನಾ ವೈರಸ್ ಮತ್ತೆ ಹೊಸ ರೂಪವನ್ನು ಪಡೆದುಕೊಂಡು ತನ್ನ ಸೆಕೆಂಡ್ ವೇವ್ ಅನ್ನ ಸ್ಟಾರ್ಟ್ ಮಾಡಿದೆ. ಕರೋನಾ ವೈರಸ್ ಹೊಸ ರೂಪವನ್ನು ಪಡೆದುಕೊಂಡು ಅತ್ಯಂತ ವೇಗವಾಗಿ ಹರಡುತ್ತಿದೆ ಅಂತ ಬ್ರಿಟನ್ ಮತ್ತು ಇತರೆ ಕೆಲವು ದೇಶಗಳು ಲಾಕ್ಡೌನ್ ಅನ್ನು ಮತ್ತೆ ವಿಧಿಸಿವೆ. ಈ ರೀತಿಯಲ್ಲಿ ಲಾಕ್ಡೌನ್ ತಂದ ತಕ್ಷಣ ತುಂಬಾ ದೇಶಗಳು ಬ್ರಿಟನ್ನಿಂದ ಬರುವ ವಿಮಾನಗಳನ್ನ ನಿಷೇಧಿಸಿದ್ದಾರೆ. ಭಾರತ ಕೂಡ ಇದೇ ಕ್ರಮವನ್ನ ಕೈಗೊಂಡಿದೆ. ಬ್ರಿಟನ್ನಿಂದ ಬಂದವರನ್ನ ಕ್ವಾರಂಟೈನ್ನಲ್ಲಿ ಇಟ್ಟು ಕರೋನಾ ಟೆಸ್ಟ್ ಅನ್ನ ಮಾಡ್ತಿದ್ದಾರೆ. ಅಷ್ಟಕ್ಕೂ ಈ ಹೊಸ ಕರೋನಾ ವೈರಸ್ ಹೇಗೆ ಬಂತು? ಇದು ಹಳೆ ಕರೋನಾ ವೈರಸ್ಗಿಂತ ಡೇಂಜರಾ? ಈಗ ತಯಾರಿಸಿದ ಕರೋನಾ ವ್ಯಾಕ್ಸಿನ್ ಇದಕ್ಕೆ ಕೆಲಸ ಮಾಡುತ್ತಾ? ಈ ರೀತಿ ತುಂಬಾ ಪ್ರಶ್ನೆಗಳಿಗೆ ಉತ್ತರವನ್ನ ಈಗ ನಾವು ನೋಡೋಣ. ಈ ಹೊಸ ವೈರಸ್ಗೆ ಭಯ ಬೀಳೋದಕ್ಕೆ ಮುಖ್ಯವಾಗಿ 3 ಕಾರಣಗಳು ಇವೆ. ಇದು ಕರೋನಾ ವೈರಸ್ನಲ್ಲಿ ಇರುವ ಇತರೆ ಭಾಗಗಳನ್ನ ಕಾಣಿಸದೇ ಇರೋ ರೀತಿ ಮಾಡ್ತಿದೆ. ವೈರಸ್ನಲ್ಲಿ ಕೇವಲ ಕೆಲವು ಭಾಗಗಳು ಮಾತ್ರ ಕಾಣಿಸುವ ರೀತಿ ಪರಿವರ್ತನೆ ಆಗ್ತಿದೆ. ಅದೇ ರೀತಿ ಪರಿಶೋಧಕರು ಇದಕ್ಕೆ ಸೋಕುವ ಗುಣ ತುಂಬಾ ಹೆಚ್ಚಾಗಿ ಇದೆ ಅಂತ ಪತ್ತೆ ಹಚ್ಚಿದ್ದಾರೆ. ಇವುಗಳನ್ನು ಗಮನಿಸಿದರೆ ಇದು ಅತ್ಯಂತ ಅಪಾಯಕಾರಿ ಅಂತ, ಅತ್ಯಂತ ಸುಲಭವಾಗಿ ಹರಡುತ್ತೆ ಅಂತ ಅನ್ಸುತ್ತೆ. ಆದ್ರೆ ಇದರ ಬಗ್ಗೆ ಸ್ಪಷ್ಟವಾಗಿ ಹೇಳಲು ಸಾಧ್ಯವಿಲ್ಲ. ಇನ್ನು ಬ್ರಿಟನ್ನಲ್ಲಿ ಈ ವೈರಸ್ ಹುಟ್ಟೋದಕ್ಕೆ ಕಾರಣ ಅಲ್ಲಿನವರಿಗೆ ರೋಗ ನಿರೋಧಕ ಶಕ್ತಿ ವೀಕ್ ಆಗಿ ಇದ್ದು ಕರೋನಾ ನಿವಾರಣೆಯ ಕ್ರಮಗಳನ್ನು ಸರಿಯಾಗಿ ಪಾಲಿಸದೇ ಇದ್ದ ಕಾರಣ ಅದು ಅವರ ದೇಹದಲ್ಲಿ ಹೆಚ್ಚು ಕಾಲ ಇದ್ದು ಈ ರೀತಿ ಹೊಸ ವೈರಸ್ ಆಗಿ ಪರಿವರ್ತನೆ ಆಗಿರಬಹುದು. ಈ ರೀತಿ ಎಲ್ಲರಿಗೂ ಹರಡಿರಬಹುದು. ಅದಕ್ಕಾಗಿ ಈಗ ಲಂಡನ್ನಲ್ಲಿ ಈ ವೈರಸ್ ನಿವಾರಣೆಯ ಕ್ರಮದಲ್ಲಿ ಕಠಿಣವಾದ ಲಾಕ್ಡೌನ್ ಅನ್ನು ವಿಧಿಸಿದ್ದಾರೆ. ಈ ಹೊಸ ವೈರಸ್ ಅನ್ನು ಸೆಪ್ಟೆಂಬರ್ನಲ್ಲೇ ಗುರುತಿಸುತ್ತಾರೆ. ಈ ರೀತಿ ನವೆಂಬರ್ನ ಹೊತ್ತಿಗೆ ದಾಖಲಾದ ಕರೋನಾ ವೈರಸ್ ಕೇಸ್ಗಳಲ್ಲಿ ಅರ್ಧ ಕೇಸ್ಗಳು ಈ ಹೊಸ ವೈರಸ್ನಿಂದಾನೇ ಬಂದಿವೆ. ಈ ರೀತಿ ಡಿಸೆಂಬರ್ 2ನೇ ವಾರದ ಹೊತ್ತಿಗೆ ಹೊಸ ಕರೋನಾ ವೈರಸ್ ಕೇಸ್ಗಳ ಸಂಖ್ಯೆ ಬಹಳಷ್ಟು ಬೆಳೆದು ಹೋಗುತ್ತೆ. ಈ ರೀತಿ ಅದರ ಬಗ್ಗೆ ರಿಸರ್ಚ್ ಮಾಡಿದ ಡಾಕ್ಟರ್ಸ್ ಇದು ಹೊಸ ರೀತಿಯ ಕರೋನಾ ವೈರಸ್ ಅಂತ, ಇದಕ್ಕೆ 70ರಷ್ಟು ವೇಗವಾಗಿ ಸೋಕುವ ಶಕ್ತಿ ಇದೆ ಅಂತ ಹೇಳಿದ್ದಾರೆ. ಇದನ್ನು ಬ್ರಿಟನ್ ಪ್ರಧಾನಿಯವರು ಕೂಡ ಹೇಳಿದ್ದಾರೆ. ಈ ಹೊಸ ವೈರಸ್ ಹೇಗೆ ಬಂತು? ಒಂದು ವೇಳೆ ಬ್ರಿಟನ್ನಲ್ಲಿ ಇರುವ ಕರೋನಾ ರೋಗಿಯ ದೇಹದಲ್ಲಿ ಇದು ಪರಿವರ್ತನೆಯಾಗಿದೆಯಾ, ಅಥವಾ ವೈರಸ್ ಅನ್ನು ಪರಿಶೋಧಿಸಲು ಸಾಧ್ಯವಾಗದ ದೇಶಗಳಿಂದ ಇದು ಬಂದಿದೆಯಾ ಅನ್ನೋದು ಮಾತ್ರ ಯಾರಿಗೂ ಗೊತ್ತಿಲ್ಲ. ಆದ್ರೆ ಆಸ್ಟ್ರೇಲಿಯಾ ಮತ್ತು ಇತರೆ ದೇಶಗಳಲ್ಲಿ ಪತ್ತೆಯಾದ ವೈರಸ್ಗೆ ಕಾರಣ ಬ್ರಿಟನ್ನೇ ಅಂತ ಗೊತ್ತಾಗಿದೆ. ಅಂದ್ರೆ ಬ್ರಿಟನ್ನಿಂದ ಆಸ್ಟ್ರೇಲಿಯಾಗೆ ಹೋದ ವ್ಯಕ್ತಿಯಲ್ಲಿ ಈ ಹೊಸ ವೈರಸ್ ಪತ್ತೆಯಾಗಿದೆ. ಆದ್ರೆ ದಕ್ಷಿಣ ಆಫ್ರಿಕಾದಲ್ಲಿ ಇದೇ ರೀತಿಯಾದಂತ ಹೊಸ ವೈರಸ್ ವ್ಯಾಪ್ತಿಯಲ್ಲಿ ಇದ್ದರೂ ಅದಕ್ಕೂ ಇದಕ್ಕೂ ಯಾವುದೇ ಸಂಬಂಧವಿಲ್ಲ. ಹಾಗಾದ್ರೆ ಪ್ರಪಂಚದಲ್ಲಿ ಇರುವ ಎಲ್ಲಾ ಕರೋನಾ ವೈರಸ್ಗಳು ಒಂದೇ ಅಲ್ವಾ? ಚೈನಾದಲ್ಲಿ ಮೊದಲು ಕರೋನಾ ವೈರಸ್ ಅನ್ನು ಗುರುತಿಸಿದ ನಂತರ ಅದು ಪ್ರಪಂಚವೆಲ್ಲ ವ್ಯಾಪಿಸುತ್ತೆ. ಆದ್ರೆ ಚೈನಾದಲ್ಲಿ ಪತ್ತೆಯಾದ ವೈರಸ್ಗೆ ಪ್ರಪಂಚದಾದ್ಯಂತ ಕಂಡುಬಂದ ವೈರಸ್ಗೆ ತುಂಬಾ ವ್ಯತ್ಯಾಸ ಇದೆ. ಅಂದ್ರೆ ಈ ವೈರಸ್ ಪ್ರಪಂಚದ ಬೇರೆ ಬೇರೆ ದೇಶಗಳಿಗೆ ಸೇರಿದ ಜನರ ದೇಹದೊಳಗೆ ಅವರ ರೋಗ ನಿರೋಧಕ ಶಕ್ತಿ ಆಧಾರದ ಮೇಲೆ, ಅವರು ವಾಸಿಸುವ ವಾತಾವರಣದ ಆಧಾರದ ಮೇಲೆ ಅವರ ದೇಹದಲ್ಲಿ ಅದು ರೂಪಾಂತರವಾಗಿದೆ. ಯುರೋಪ್ನಲ್ಲಿ ಫೆಬ್ರವರಿಯಲ್ಲಿ D614G ಅನ್ನೋ ವೈರಸ್ ರೂಪಾಂತರ ಪ್ರಾರಂಭವಾಗುತ್ತೆ. A222V ಅನ್ನೋ ಮತ್ತೊಂದು ವೈರಸ್ ಯುರೋಪ್ ಎಲ್ಲ ವ್ಯಾಪಿಸುತ್ತೆ. ಈಗ ಈ ಹೊಸ ವೈರಸ್ನಲ್ಲಿ ಮಾನವನ ಕಣಗಳಿಗೆ ಪ್ರವೇಶಿಸಲು ಇರುವ ಸ್ಪೈಕ್ ಪ್ರೋಟೀನ್ಸ್ನಲ್ಲಿ ಮಾತ್ರ ಬದಲಾವಣೆಯನ್ನ ಗುರುತಿಸಿದ್ದಾರೆ. N501Y ಅನ್ನೋ ರೂಪಾಂತರ ವೈರಸ್ ಸ್ಪೈಕ್ ಪ್ರೋಟೀನ್ಗಳಲ್ಲಿರುವ ಅತ್ಯಂತ ಮುಖ್ಯ ಭಾಗ ಅಂದ್ರೆ ರಿಸೆಪ್ಟರ್ಸ್ ಬೈಂಡಿಂಗ್ ಡೊಮೈನ್ ಅನ್ನು ಬದಲಾವಣೆಗೆ ಗುರಿ ಮಾಡ್ತಿದೆ ಅನ್ನೋ ವಿಷಯವನ್ನ ಪರಿಶೋಧಕರು ಕಂಡುಹಿಡಿದಿದ್ದಾರೆ. ವೈರಸ್ನ ಈ ಭಾಗವು ಮಾನವನ ಕಣಗಳನ್ನು ಮೊದಲು ಸ್ಪರ್ಶಿಸುತ್ತೆ. ಇದರಲ್ಲಿ ಆದ ಬದಲಾವಣೆಗಳು ಅದು ಅತ್ಯಂತ ವೇಗವಾಗಿ ಸೋಕುವ ರೀತಿ ಮಾಡ್ತಿದೆ. ಆದ್ರೆ
ಈ ಹೊಸ ವೈರಸ್ ಸೋಕಿದ ನಂತರ ಇದರಿಂದ ಪ್ರಾಣ ಹೋಗುವ ಅಪಾಯ ಇದೆಯಾ ಅನ್ನೋದರ ಬಗ್ಗೆ ಯಾವುದೇ ಸ್ಪಷ್ಟ ಮಾಹಿತಿ ಇಲ್ಲ. ಆದ್ರೆ ಈ ಹೊಸ ಕರೋನಾ ಕೇಸ್ಗಳು ಬೆಳೆಯುತ್ತಿದ್ದಂತೆ ಪ್ರಶ್ನೆಗಳು ಸಮಸ್ಯೆಗಳು ಬೆಳೀತಿವೆ ಅನ್ನೋದು ಮಾತ್ರ ನಿಜ. ಒಂದು ವೇಳೆ ಕಮ್ಮಿ ಸಮಯದಲ್ಲಿ ಹೆಚ್ಚು ಜನರಿಗೆ ಇದು ಸೋಕಿದರೆ ಆಸ್ಪತ್ರೆಗಳು ತುಂಬಿ ಹೋಗುತ್ತೆ. ನಾವು ಹಿಂದೆ ಎದುರಿಸಿದ ಸಮಸ್ಯೆ ಮತ್ತೆ ಎದುರಾಗುತ್ತೆ. ಆದ್ರೆ ಇಲ್ಲಿ ನಾವು ಸಂತೋಷ ಪಡುವ ವಿಷಯ ಏನು ಅಂದ್ರೆ, ಆ ಕರೋನಾ ವೈರಸ್ ಯಾವ ರೀತಿಯಾದ್ರೂ ರೂಪಾಂತರವಾಗಿ ಹೊಸ ವೈರಸ್ ಆಗಿ ಬದಲಾದರೂ ಈಗ ತಯಾರಿಸಿದ ವ್ಯಾಕ್ಸಿನ್ ಕೆಲಸ ಮಾತ್ರ ಒಂದೇ ರೀತಿಯಾಗಿ ಇರುತ್ತೆ. ಸಾಮಾನ್ಯವಾಗಿ ವ್ಯಾಕ್ಸಿನ್ಗಳನ್ನು ವೈರಸ್ನ ವಿವಿಧ ಭಾಗಗಳನ್ನು ನಾಶ ಮಾಡುವ ರೀತಿ ತಯಾರಿಸಿರ್ತಾರೆ. ಆದ್ದರಿಂದ ಕರೋನಾ ವೈರಸ್ನ ಸ್ಪೈಕ್ ಪ್ರೋಟೀನ್ಗಳಲ್ಲಿ ಪರಿವರ್ತನೆ ಇದ್ದರೂ ಉಳಿದ ಭಾಗಗಳನ್ನು ಗುರಿಯಾಗಿಟ್ಟುಕೊಂಡು ಈ ವ್ಯಾಕ್ಸಿನ್ ಕೆಲಸ ಮಾಡುತ್ತೆ ಅಂತ ಪರಿಶೋಧಕರು ಹೇಳ್ತಿದ್ದಾರೆ. ಅಂದ್ರೆ ಈಗ ತಯಾರಿಸಿದ ಲಸಿಕೆ ಎಲ್ಲಾ ಹೊಸ ರೀತಿಯ ಕರೋನಾ ವೈರಸ್ಗಳಿಗೆ ಕೆಲಸ ಮಾಡುತ್ತೆ. ಈಗ ಚೈನಾದ ವುಹಾನ್ನಲ್ಲಿ ಈ ಕರೋನಾ ವೈರಸ್ ಬಂದು 1 ವರ್ಷ ಕಳೆದು ಹೋಗಿದೆ. ಈಗ ಅಲ್ಲಿ ಪರಿಸ್ಥಿತಿ ಹೇಗಿದೆ? ಕರೋನಾ ವೈರಸ್ಗೆ ಕೇಂದ್ರ ಬಿಂದುವಾದ ವುಹಾನ್ನಲ್ಲಿ ಕೆಲವು ತಿಂಗಳುಗಳಿಂದ ಒಂದೇ ಒಂದು ಕರೋನಾ ಕೇಸ್ ದಾಖಲಾಗಲಿಲ್ಲ. ಅಲ್ಲಿನ ಪರಿಸ್ಥಿತಿ ಸಾಮಾನ್ಯವಾಗಿ ಇದೆ. ಆದ್ರೆ ಅಲ್ಲಿ ಒಂದು ವಿಷಯ ಮಾತ್ರ ಕಡ್ಡಾಯ, ಅದೇ ಮಾಸ್ಕ್ ಧರಿಸುವುದು. ಇನ್ನು ಚೈನಾನ ಈ ಕರೋನಾ ವೈರಸ್ ಅನ್ನ ಸೃಷ್ಟಿ ಮಾಡಿದೆ ಅನ್ನೋ ವಿಷಯ, ವುಹಾನ್ ಲ್ಯಾಬ್ನಿಂದ ಈ ಕರೋನಾ ವೈರಸ್ ಲೀಕ್ ಆಗಿದೆ ಅನ್ನೋ ವಿಷಯ ತುಂಬಾ ಬಲವಾಗಿದೆ. ಪ್ರಪಂಚದ ಎಲ್ಲಾ ದೇಶಗಳಿಗೆ ಇದೇ ಅನುಮಾನ. ಚೈನಾದವರ ವರ್ತನೆ ಕೂಡ ಅದೇ ರೀತಿ ಇದೆ. ಈ ರೀತಿ ಇದು ನಿಜಾನ ಸುಳ್ಳ ಅಂತ ಪರಿಶೋಧನೆ ಮಾಡಲು ಪ್ರಪಂಚ ಆರೋಗ್ಯ ಸಂಸ್ಥೆ ಸಿದ್ಧವಾಗ್ತಿದೆ. ಈ ರೀತಿ ಕರೋನಾ ವೈರಸ್ ಹೇಗೆ ಹುಟ್ಟಿದ್ದು, ಅದು ಯಾವ ಪ್ರಾಣಿಯಿಂದ ಸೋಕಿದ್ದು ಅಂತ ಪರಿಶೋಧನೆ ಮಾಡಲು ಜನವರಿಯಲ್ಲಿ ವುಹಾನ್ಗೆ ಹೋಗಲಿದ್ದಾರೆ ಪ್ರಪಂಚ ಆರೋಗ್ಯ ಸಂಸ್ಥೆಯ ಕೆಲವು ವಿಜ್ಞಾನಿಗಳು. ಪೋಲೆಂಡ್ನಲ್ಲಿ ತಂದ ಹೊಸ ಕಾನೂನಿನ ಪ್ರಕಾರ ಅನಗತ್ಯ ಅಥವಾ ಅಪರಿಚಿತ ಗರ್ಭಧಾರಣೆಗೆ ಆ ದೇಶದಲ್ಲಿ ಅಬಾರ್ಷನ್ ಮಾಡೋದಿಲ್ಲ. ಈ ಗರ್ಭಧಾರಣೆಗಳಿಗೆ ಕಾರಣ ಕರೋನಾ ವೈರಸ್ ಲಾಕ್ಡೌನ್ನಲ್ಲಿ ಸರಿಯಾಗಿ ಗರ್ಭನಿರೋಧಕಗಳು ಸಿಗದೇ ಇರುವುದು. ಇನ್ನು ಪೋಲೆಂಡ್ನ ಈ ಕಾನೂನು ಅಬಾರ್ಷನ್ಗೆ ಅನುಮತಿ ಕೊಡದೇ ಇದ್ದ ಕಾರಣ ತುಂಬಾ ಜನ ಅನಗತ್ಯ ಅಪರಿಚಿತ ಗರ್ಭಧಾರಣೆಯ ಮಹಿಳೆಯರು ಅಬಾರ್ಷನ್ಗಾಗಿ ಬೇರೆ ದೇಶಗಳಿಗೆ ಹೋಗ್ತಿದ್ದಾರೆ. ಈ ರೀತಿ ಹೋಗುತ್ತಿರುವ ಮಹಿಳೆಯರಲ್ಲಿ ಅಪರಿಚಿತ ಗರ್ಭಧಾರಣೆಯ ಮಹಿಳೆಯರೇ ಅಂದ್ರೆ ಮದುವೆ ಆಗದೆ ಗರ್ಭಧಾರಣೆಯಾದ ಮಹಿಳೆಯರೇ ಹೆಚ್ಚಾಗಿ ಇದ್ದಾರಂತೆ. ಫಿಲಿಪೈನ್ಸ್ನಲ್ಲಿ 9 ತಿಂಗಳ ಲಾಕ್ಡೌನ್ ಇನ್ನೂ ಮುಂದುವರಿಯುತ್ತಲೇ ಇದೆ. ಪ್ರಪಂಚದಲ್ಲಿ ಸುದೀರ್ಘವಾದ ಲಾಕ್ಡೌನ್ ಅನ್ನು ವಿಧಿಸಿದ ದೇಶ ಇದೆ. ಆದ್ರೆ ಈಗ ಸ್ವಲ್ಪ ಸಡಲಿಕೆ ಮಾಡಿದ್ದಾರೆ. ಆದ್ರೆ ಈ ಸುದೀರ್ಘವಾದ ಲಾಕ್ಡೌನ್ ಕಾರಣದಿಂದ ಸುಮಾರು 20 ಲಕ್ಷ ಜನನಗಳು ಅಧಿಕವಾಗಿ ದಾಖಲಾಗ್ತಿವೆ. ಲಾಕ್ಡೌನ್ ಸಮಯದಲ್ಲಿ ಗರ್ಭನಿರೋಧಕಗಳು ಸರಿಯಾಗಿ ಸಿಗದೇ ಇದ್ದ ಕಾರಣ ಅಲ್ಲಿ ಅನಗತ್ಯ ಗರ್ಭಗಳು ಹೆಚ್ಚಾಗಿವೆ ಅಂತ ಪರಿಶೋಧನೆಗಳು ಹೇಳ್ತಿವೆ. ಯೂನಿವರ್ಸಿಟಿ ಆಫ್ ಫಿಲಿಪೈನ್ಸ್ನ ಅಧ್ಯಯನದ ಪ್ರಕಾರ ಮುಂದಿನ ವರ್ಷ ಅಂದ್ರೆ 2021ನೇ ವರ್ಷದಲ್ಲಿ ಸುಮಾರು 20 ಲಕ್ಷ ಮಕ್ಕಳು ಅಧಿಕವಾಗಿ ಹುಟ್ಟಲಿದ್ದಾರಂತೆ. ಸೌತ್ ಏಷ್ಯಾದಲ್ಲಿ ಅತ್ಯಂತ ಹೆಚ್ಚು ಬರ್ತ್ ರೇಟ್ ಇರುವ ದೇಶ ಫಿಲಿಪೈನ್ಸ್. ಈ ಕಾರಣಗಳಿಂದ 9 ವರ್ಷಗಳ ಹಿಂದೆ ಗರ್ಭನಿರೋಧಕಗಳು ಸುಲಭವಾಗಿ ಸಿಗುವ ರೀತಿ ಒಂದು ಕಾನೂನನ್ನ ತರ್ತಾರೆ. ಇದಕ್ಕಾಗಿ ಸರ್ಕಾರ ಹಣವನ್ನು ಬಿಡುಗಡೆ ಮಾಡುತ್ತೆ. ಇದಕ್ಕೆ ತುಂಬಾ ಜನ ವಿರೋಧವನ್ನ ವ್ಯಕ್ತಪಡಿಸ್ತಾರೆ. ಆದ್ರೂ ಫಲಿತಾಂಶ ಮಾತ್ರ ಚೆನ್ನಾಗೇ ಬರುತ್ತೆ. ಆದ್ರೆ ಆಗ ಸಾಧಿಸಿದ ಈ ಸಾಧನೆ ಮಾತ್ರ ಈ ಲಾಕ್ಡೌನ್ ಕಾರಣದಿಂದ ವಿಫಲವಾಗುವ ಸಾಧ್ಯತೆ ಇದೆ ಅಂತ ಪರಿಶೋಧನೆಗಳು ಹೇಳ್ತಿವೆ. ಅಂದ್ರೆ ಈ ಕರೋನಾ ಕಾರಣದಿಂದ ಪ್ರಪಂಚದ ತುಂಬಾ ದೇಶಗಳಲ್ಲಿ ಹೆಚ್ಚು ಮರಣಗಳು ಸಂಭವಿಸುತ್ತಿದ್ದರೆ ಅದಕ್ಕೆ ವಿರುದ್ಧವಾಗಿ ಫಿಲಿಪೈನ್ಸ್ನಲ್ಲಿ ಮಾತ್ರ ಹೆಚ್ಚು ಜನನಗಳು ಆಗ್ತಿವೆ. ಇವು ಫ್ರೆಂಡ್ಸ್ ಕರೋನಾ ವೈರಸ್ಗೆ ಸಂಬಂಧಪಟ್ಟಂತ ಕೆಲವು ಆಸಕ್ತಿಕರ ವಿಷಯಗಳು. ಓಕೆ ಫ್ರೆಂಡ್ಸ್, ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಹ್ಯಾವ್ ಎ ನೈಸ್ ಡೇ.